ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದಲ್ಲಿ ಫೆಬ್ರವರಿ 25ರಿಂದ ಮಾರ್ಚ್ 5ರವರೆಗೆ ಜರುಗಲಿರುವ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಫೆಬ್ರವರಿ 22 ಮತ್ತು 23ರಂದು ಜರುಗಲಿರುವ ಹೊರೆಕಾಣಿಕೆಯ ಬಗ್ಗೆ ಪೂರ್ವಭಾವಿಯಾಗಿ ಭಾನುವಾರ ಸಮಾಲೋಚನಾ ಸಭೆಯು ಕಾಪು ವಿವೇಕ ಕಾಂಪ್ಲೆಕ್ಸ್ನ ಸರೋಜ ಸಭಾಂಗಣದಲ್ಲಿ ಜರುಗಿತು. ಕಾಪು ಕ್ಷೇತ್ರದ ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ ಮಾತನಾಡಿ, ಭಕ್ತರು ತಮ್ಮ ಸಮಯದ ಜೊತೆಗೆ ಸಹಕಾರವನ್ನು ನೀಡಿ ಕಾಪು ಹೊಸಮಾರಿಗುಡಿಯ ಹೊರೆಕಾಣಿಕೆಗೆ ಮತ್ತು ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಪೂರ್ವಭಾವಿಯಾಗಿ ಈಗಾಗಲೇ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಲಾಗಿದೆ ಎಂದರು. ಜವಾಬ್ದಾರಿ ಪಟ್ಟಂದು ಮೇನ್ಲಿ ನಮ್ಮಂತ ಪ್ರವಾಸ ಮಾಡ್ಕೊಂಡು ದೇವೆಲ್ಲ ಜವಾಬ್ದಾರಿ ಕುರಿತು ನಮ್ಮ ವಾವ ಜವಾಬ್ದಾರಿ ಏನಿಗೆ ಬಂದದ್ದು ದೇಪನ್ನಗ ಅಲ್ಪಬಹುದು ಒಂದು ಫೋನ್ನನ್ನೇ ಆಗಲಿ ಒಂದು ಮನದಟ್ಟು ಹಾಕೋದು ಅದನ್ನು ಕನ್ವಿನ್ಸ್ ಹಾಕೋದು ಅಂಚ ಇಲ್ಲ ಪ್ರವಾಸ ಮಾಡ್ಕೊಂಡು ಹಾಕೋದು ಅದು ಭಕ್ತಿನ ಈಗ ಒಂದು ಹೆಣ್ಮತ್ತು ತಿಂಗಳ ಮಟ್ಟ ಉಡುಪಿ ಕೃಷ್ಣ ಮಠ ಏನು ಹೊರೆಕಾಣಿಕೆ ಬೋದಲ್ಲ ಅವನಾಗಲಿ ಭಕ್ತರ ಹೆಣ್ಮತ್ತ ತಿಂಗಳ ಮುಟ್ಟ ಆಗಲಿ ಅವನು ಬಳಕೆ ಮಾಡ್ತಾರೆ ಹಾಕೋದು ಅಂಚ ಅದು ಹೊರನಾಗ ನಮ್ಮನ್ನು ಸೂಚನೆ ಕೊಡೋದು ಕೆಲವರು ಖಾಲಿ ಈ ತರಕಾರಿ ಕಡೆ ಬಂದ ನಾವು 4 ದಿನದ ಕುರಿಬೇಕು ಅಂಥದ್ದು ತಾರಾಯಿ ಹಾಲು ಹಾಕಿ ಅರಿದ ಹಾಲು ಹಾಕಿ ಬೆಲ್ಲದ ಹಾಲು ಹಾಕಿ ಸಕ್ಕರೆದ ಹಾಲು ಹಾಕಿ ಇಂಚಿನ ಐಟಮ್ ಆಗಿ ಕಲ್ಪನೆ ನಂದು ದುಂಬುಗಿಲ್ಲ ನಂಗೆ ಖಂಡಿತ ಉಪಯೋಗ ಹಾಕೊಂಡು ಒಂದು ಚಿನ್ನ ಸೂಚನೆಯಲ್ಲಿ ಕೊಡೋಣ ಅಂದ ಇವಾಗ ಈ ಬದನೆ ಈ ಉಂಡುಗುರ ಕೊರಿಯೋಣಂದ ಅವು ಒಂದು ವಾರದಲ್ಲಿ 5 ಹಾಳಾಗ್ಬೋದು ಅಂಜದ್ದು ಆ ಒಂದು ಚಿನ್ನ ಸೂಚನೆ ನಮ್ಗೆ ಕೊಡೋಣ ಹಾಕೋದು. ಹೊರೆಕಾಣಿಕೆ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಬೆಳಪು ಪ್ರಾಸ್ತಾವಿಕ ಮಾತನಾಡಿದರು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೃಹತ್ ಹೊರೆಕಾಣಿಕೆಯನ್ನು ಏರ್ಪಡಿಸಲಾಗಿದೆ. ಫೆಬ್ರವರಿ 22ರಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತು ಫೆಬ್ರವರಿ 23ರಂದು ಉಡುಪಿ ಜಿಲ್ಲೆಯಿಂದ ಹೊರೆಕಾಣಿಕೆಯು ಶ್ರೀ ಕ್ಷೇತ್ರಕ್ಕೆ ಬರಲಿದೆ. ಅದಕ್ಕೋಸ್ಕರ ನಮ್ಮ 22 ತಾರೀಕಿಗಿಲ್ಲ 23 ತಾರೀಕಿಗಿಲ್ಲ 22 ತಾರೀಕಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರ್ತಿನ ಹೊರೆಕಾಣಿಕೆಯನ್ನು ನಮ್ಮ ಕೊಪ್ಪಳಂಗಡಿ ಸ್ವಲ್ಪ ಮನೋಜ್ ಶೆಟ್ಟರ ಜಾಗದ ಅಲ್ಪ ಗುಂಪದ ಅಲ್ಪ ಆ ಜಾಗದ ಅಲ್ಪ ಮಾತನ್ನ ಸೇರಾದು ಅಲ್ಪ ವ್ಯವಸ್ಥೆಯನ್ನು ಕೂಡ ಮಾಡ್ತದೆ. ಅಲ್ಪ ಭವ್ಯವಾದ ಮೆರವಣಿಗೆ ಅವನ್ನ ನಮ್ಮ ಇಡೀ ದೇವಾಲಯದ ನಮ್ಮ ಜಾಗ ತಗೊಂಡು ಬರ್ತಾನೆ ನಮ್ಮ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಅವೇ ಲೆಕ್ಕ ನಮ್ಮ 23 ತಾರೀಕಿಗೆ ಉಡುಪಿ ಜಿಲ್ಲೆದ ಹೊರೆಕಾಣಿಕೆಯನ್ನು ಪಾಂಗಾಳದ ಸೇತುವೆದ ಜಾಗದ ಅವನ್ನ ಮಾತ ಒಂದು ಬರೆದು ಸೇರಾದು ಅಂಥದ್ದು ನೇರವಾದ ಭವ್ಯ ಮೆರವಣಿಗೆ ಇಡೀ 3 ಗಂಟೆಗೆ 2 ಗಂಟೆಗಳ ಮಧ್ಯಾಹ್ನ 3 ಗಂಟೆಗೆ ಮಾತೆಲ್ಲ ಅಲ್ಪ ಬರ್ಸಲಿಕ್ಕ ಅವಕಾಶ ಮಲ್ಪಡುವ ತೀರ್ಮಾನ ಮಾಡಿದ. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಸಭೆಯಲ್ಲಿ ಸಲಹೆ ಸೂಚನೆಗಳನ್ನು ನೀಡಿದರು. ಹೊರೆಕಾಣಿಕೆದ ಒಂದು ಕೆಲಸಕಾರರು ಮಾತೆಲ್ಲ ಭಾಗಿಯಾಪದ ರೀತಿಯಲ್ಲಿ ಆಮಂತ್ರಣ ಪತ್ರಿಕೆ ಮಂತ್ರಿನ ಸಂದರ್ಭಗಳು ಇನ್ನೂ ಸಲಹೆ ಹೆಚ್ಚಿರುವಂತ ಮಾತುಗಳು ಮಿಕ್ಸ್ ಅಂತ ಪಾಡ್ರೆ ಒಂಜಿ ಪಕ್ಷದ ಹೋಗಿದ್ದೀನ ಅಂತ ಕೊಡ್ಸಿ ನಾವು ನೆಟ್ಟು ಪಾತೆಲ್ಲ ಒಂದೇ ರೀತಿ ಪಂಪ ರೀತಿ ಒಂದು ಭಾವನೆ ಬರ್ಪಂಚ ರೀತಿ ಕಾರ್ಯಕ್ರಮ ಆವಡೆ ನಾನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷತೆ ಕೇಳೋಣ ಮಂತ್ರಿ ಒಪ್ಪು ಶಾಸಕರ ಒಪ್ಪು ಅಥವಾ ಮುಖಂಡರ ಒಪ್ಪು ಧಾರ್ಮಿಕ ಮುಖಂಡರ ಒಪ್ಪು ಮಾತ್ರ ಇದು ಪಟ್ಟದ ಪಾರ್ಥಂಚಿನ ರೀತಿ ಒಂದು ಮಿಕ್ಸ್ ಮಾಡ್ತು ಪಾರ್ಥಂಚಿನ ರೀತಿ ಅಂಡ ಎಡ್ಡ ರೀತಿಯ ಒಂದು ಸಂದೇಶ ಕೊಡ್ಬೋದು ಆ ರೀತಿಯಲ್ಲಿ ಒಂದು ಆಮಂತ್ರಣ ಪತ್ರಿಕೆ ಆವಾಗ ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್ ಹಾಗೂ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸಂದರ್ಭೋಚಿತವಾಗಿ ಮಾತನಾಡಿದರು. ಈ ಸಂದರ್ಭ ವೇದಿಕೆಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರತ್ನಾಕರ ಶೆಟ್ಟಿ ನಡಿಕೆರೆ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ವಾಸುದೇವ್ ಶೆಟ್ಟಿ, ಕಾಪು ಪುರಸಭಾ ಅಧ್ಯಕ್ಷ ಹರಿಣಾಕ್ಷಿ ದೇವಾಡಿಗ, ಸ್ವರ್ಣ ಗದ್ದುಗೆ ಸಮಿತಿ ಕಾರ್ಯದರ್ಶಿ ಕಾಪು ದಿವಾಕರ ಶೆಟ್ಟಿ, ಮೊಗವೀರ ಮಹಾಸಭಾದ ಅಧ್ಯಕ್ಷ ಜಯಕೋಟ್ಯಾನ್, ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯದರ್ಶಿ ಸುಹಾಸ್ ಹೆಗ್ಡೆ ನಂದಳಿಕೆ, ಹೊರೆಕಾಣಿಕೆ ಸಮಿತಿ ಉಪಾಧ್ಯಕ್ಷ ಸುಪ್ರಸಾದ್ ಶೆಟ್ಟಿ ಬೈಕಾಡಿ, ಯಜಮಾಡಿ ಮಾಲಿಂಗೇಶ್ವರ ದೇವಳದ ಆಡಳಿತ ಮುಕ್ತೇಸರ ದಯಾನಂದ ಯಜಮಾಡಿ, ಮಹಿಳಾ ಸಂಚಾಲಕಿಯರಾದ ಡಾಕ್ಟರ್ ಸುನೀತಾ ಶೆಟ್ಟಿ ಕರ್ಜೆ, ಕಸ್ತೂರಿ ಪಂಜಾ, ಲಕ್ಷ್ಮೀ ಜನಾರ್ದನ ದೇವಳದ ಮುಕ್ತೇಸರ ಮನೋಹರ್ ಶೆಟ್ಟಿ, ಹೊರೆಕಾಣಿಕೆ ಸಮಿತಿ ಕಾರ್ಯದರ್ಶಿ ಹರೀಶ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಅರುಣ್ ಶೆಟ್ಟಿ ಪಾದೂರು ಮತ್ತಿತರರು ಉಪಸ್ಥಿತರಿದ್ದರು. ನಿರ್ಮಲ್ ಕುಮಾರ್ ಹೆಗ್ಡೆ ಕಾರ್ಯಕ್ರಮ ನಿರೂಪಿಸಿದ್ದರು.